ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಓಪನ್ ಆಫೀಸ್ ಫ್ರೀಯಾಗಿ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನೋಡ್ಕೊಬರೋಣ. ಇದರಿಂದ ನೀವು ವರ್ಡ್, ಎಕ್ಸೆಲ್, MS ಪವರ್ ಪಾಯಿಂಟ್ ಕೂಡ ನೀವು ಯೂಸ್ ಮಾಡ್ಬೋದು. ಫಸ್ಟ್ಲಿ google.comಗೆ ಹೋಗ್ಬಿಟ್ಟು ಓಪನ್ ಆಫೀಸ್ ಅಂತ ಟೈಪ್ ಮಾಡಿ. ಫಸ್ಟ್ ವೆಬ್ಸೈಟ್ ಸೆಲೆಕ್ಟ್ ಮಾಡಿ, ಅಪಾಚಿ ವೆಬ್ಸೈಟು. ಅದರಲ್ಲಿ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡಿ, ಐ ವಾಂಟ್ ಟು ಡೌನ್ಲೋಡ್ ಅಪಾಚಿ ಓಪನ್ ಆಫೀಸ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಆಪ್ಷನ್ಸ್ ಬರುತ್ತೆ ಆಪರೇಟಿಂಗ್ ಸಿಸ್ಟಮ್ ಚೂಸ್ ಮಾಡೋಕ್ಕೆ. ಸೊ ನನ್ನ ಲ್ಯಾಪ್ಟಾಪಲ್ಲಿ ವಿಂಡೋಸ್ 10 ಯೂಸ್ ಮಾಡ್ತಾ ಇದ್ದೀನಿ. ಸೊ ವಿಂಡೋಸ್ ಚೂಸ್ ಮಾಡ್ತೀನಿ ನಾನು. ಚೂಸ್ ಮಾಡಿದ್ಮೇಲೆ ನಿಮಗೆ ಕೆಳಗಡೆ ಒಂದು ಆಪ್ಷನ್ ಇದೆ, ಡೌನ್ಲೋಡ್ ಫುಲ್ ಇನ್ಸ್ಟಾಲೇಷನ್ ಅಂತ. ಸೊ ಡೌನ್ಲೋಡ್ ಫುಲ್ ಇನ್ಸ್ಟಾಲೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಇವಾಗ ಒಂದು ಫೈಲ್ ಡೌನ್ಲೋಡ್ ಆಗುತ್ತೆ. ಸೊ ಡೌನ್ಲೋಡ್ ಸ್ಟಾರ್ಟ್ ಆಗ್ತಾ ಇದೆ. ಈಗ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಯುವರ್ ಡೌನ್ಲೋಡ್ ವಿಲ್ ಸ್ಟಾರ್ಟ್ ಶಾರ್ಟ್ಲಿ ಅಂತ ಇದೆ. ಡೌನ್ಲೋಡ್ ಸ್ಟಾರ್ಟ್ ಆಯಿತು. ಸೊ ನನ್ನ ಇಂಟರ್ನೆಟ್ ಕನೆಕ್ಷನ್ ಸ್ವಲ್ಪ ಸ್ಪೀಡ್ ಇದೆ, ಸ್ವಲ್ಪ ಬೇಗ ಡೌನ್ಲೋಡ್ ಆಗುತ್ತೆ. ಸೊ ಡೌನ್ಲೋಡ್ ಕಂಪ್ಲೀಟ್ ಆಯಿತು. ಸೊ ಡೌನ್ಲೋಡ್ ಕಂಪ್ಲೀಟ್ ಆದಮೇಲೆ ಶೋ ಇನ್ ಫೋಲ್ಡರ್ ಕೊಡಿ. ಸೊ ಓಪನ್ ಮಾಡಿದ್ಮೇಲೆ ರೈಟ್ ಕ್ಲಿಕ್ ಮಾಡಿ, ಪ್ರಾಪರ್ಟೀಸ್ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಫೈಲ್ ಸೈಜ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. 135 MB ಇದೆ. ಸೊ ಕ್ಲೋಸ್ ಮಾಡಿಬಿಟ್ಟು ಅಗೇನ್ ಫೈಲ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ರನ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ ಅಂತ ಟೈಪ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಆಪ್ಷನ್ ಬಂತು, ನೆಕ್ಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಸೊ ಡೆಸ್ಟಿನೇಷನ್, ಈ ಫೋಲ್ಡರಲ್ಲಿ ನಿಮ್ಮ ಫೈಲ್ಸ್ ಎಲ್ಲ ಎಕ್ಸ್ಟ್ರಾಕ್ಟ್ ಆಗುತ್ತೆ ಬಿಫೋರ್ ಇನ್ಸ್ಟಾಲೇಷನು. ಸೊ ಡಿಫಾಲ್ಟ್ ಫೋಲ್ಡರಲ್ಲೇ ಇರಲಿ, ಏನು ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ. ಇನ್ಸ್ಟಾಲ್ ಸೆಲೆಕ್ಟ್ ಮಾಡಿ. ಸೊ ಎಕ್ಸ್ಟ್ರಾಕ್ಷನ್ ಸ್ಟಾರ್ಟ್ ಆಯ್ತು ಈಗ. ಸೊ ನೀವೇನು ಮಾಡಿಫೈ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ, ಎಲ್ಲ ಆಟೋಮೆಟಿಕ್ಕಾಗಿ ಚೂಸ್ ಮಾಡುತ್ತೆ. ಸೊ ಇವೆಲ್ಲ ಪ್ರೀ ರಿಕ್ವಿಸಿಟ್ ಮೈಕ್ರೋಸಾಫ್ಟ್ ವಿಜುವಲ್ಸ್ ಎಲ್ಲ. ಸೊ ಇದು ಇನ್ಸ್ಟಾಲ್ ಆದಮೇಲೆ ಓಪನ್ ಆಫೀಸ್ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಹಾರ್ಡ್ಲಿ ಅನದರ್ 1 ಮಿನಿಟ್ ಅಥವಾ 2 ಮಿನಿಟಲ್ಲಿ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗುತ್ತೆ. ಸೊ ಇದರಿಂದ ಅಡ್ವಾಂಟೇಜಸ್ ಏನಂದರೆ ನೀವು ಲೈಸೆನ್ಸ್ ಏನು ಪೇ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದೇ MS ಆಫೀಸ್ಗೆ ಹೋದರೆ ನೀವು ಲೈಸೆನ್ಸ್ ಪೇ ಮಾಡಬೇಕು. ಇದು ಬಂದು ಫ್ರೀ ಇರುತ್ತೆ ಓಪನ್ ಆಫೀಸ್ ಅಂತ. ಸೊ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಇದು ಏನು ಮೇಜರ್ ಅಪ್ಲಿಕೇಶನ್ಸ್ ನಾವೇನು ಯೂಸ್ ಮಾಡ್ತೀವಿ ಡೈಲಿ ಯೂಸು, ಅದನ್ನು ಯೂಸ್ ಮಾಡ್ಕೋಬೋದು. ಇವಾಗ ನೆಕ್ಸ್ಟ್ ಕ್ಲಿಕ್ ಮಾಡಿ, ಯೂಸರ್ ನೇಮ್ ಕೊಡಿ. ಆರ್ಗನೈಸೇಷನು ಇದು ಆಪ್ಷನಲ್ಲು, ಏನು ಮ್ಯಾಂಡೇಟ್ರಿ ಏನಿಲ್ಲ ಟೈಪ್ ಮಾಡೋದು, ಜಸ್ಟ್ ಯೂಸರ್ ನೇಮ್ ಇದ್ರೆ ಸಾಕು. ಸೊ ಕೆಳಗಡೆ ಒಂದು ಆಪ್ಷನ್ ನೋಡ್ಬೋದು, ಎನಿವನ್ ಹೂ ಯೂಸಸ್ ದಿಸ್ ಕಂಪ್ಯೂಟರ್ ಅಥವಾ ಓನ್ಲಿ ಫಾರ್ ಮೀ ಅಂದರೆ ನಿಮ್ಮ ಅಕೌಂಟಿಗೆ ಮಾತ್ರ ಆ್ಯಡ್ ಆಗುತ್ತೆ. ಎನಿವನ್ ಅಂತ ಕೊಟ್ಟರೆ ಯಾರು ಬೇಕಾದ್ರೂ ಲಾಗಿನ್ ಮಾಡಿ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಯೂಸ್ ಮಾಡ್ಬೋದು. ಇಲ್ಲಿ ಟಿಪಿಕಲ್ ಮತ್ತು ಕಸ್ಟಮ್ ಅಂತ 2 ಆಪ್ಷನ್ ಇದೆ. ಟಿಪಿಕಲ್ ಕೊಟ್ಟರೆ ಬೈ ಡಿಫಾಲ್ಟ್ ಏನೇನು ಬರುತ್ತೆ, ವರ್ಡು, ಎಕ್ಸೆಲ್ಲು, ಪವರ್ ಪಾಯಿಂಟು, ಮಿಸ್ಲೇನಿಯಸ್ ಏನೇನು ಬರುತ್ತೆ ಎಲ್ಲ. ಆದರೆ ಕಸ್ಟಮ್ ಸೆಲೆಕ್ಟ್ ಮಾಡಿದ್ರೆ ನಾವು ಚೂಸ್ ಮಾಡ್ಕೋಬೋದು ನಮ್ಗೆ ಯಾವ ಅಪ್ಲಿಕೇಶನ್ ಬೇಕು, ಯಾವ್ದು ಬೇಡ. ವರ್ಡ್ ಬೇಕಂದ್ರೆ ವರ್ಡ್ ಅಥವಾ ಎಕ್ಸೆಲ್ ಬೇಕಂದ್ರೆ ಎಕ್ಸೆಲ್ ನಾವು ಚೂಸ್ ಮಾಡ್ಕೋಬೋದು. ಇಲ್ಲಿ ಅಲ್ಲಿ ದಿಸ್ ಫೀಚರ್ ನಾಟ್ ಬಿ ಅವೈಲಬಲ್ ಆ ಥರ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಅದು ಆ್ಯಡ್ ಆಗಲ್ಲ ಇನ್ಸ್ಟಾಲೇಷನಲ್ಲಿ. ಸೊ ಟಿಪಿಕಲ್ಲೇ ಚೂಸ್ ಮಾಡಿ, ಅದೇ ರೆಕಮೆಂಡೆಡ್ ಆಪ್ಷನ್ನು. ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿದ್ಮೇಲೆ ಕ್ರಿಯೇಟ್ ಎ ಸ್ಟಾರ್ಟ್ ಲಿಂಕ್ ಆನ್ ಡೆಸ್ಕ್ಟಾಪ್, ಇದು ಒಂದು ಶಾರ್ಟ್ಕಟ್ ಜನ್ರೇಟ್ ಆಗುತ್ತೆ ನಿಮ್ಮ ಡೆಸ್ಕ್ಟಾಪಲ್ಲಿ. ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಯಿತು. ಇದನ್ನು 1 ಮಿನಿಟಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಲೇಟೆಸ್ಟ್ ವರ್ಷನ್ ಬಂದ್ಬಿಟ್ಟು ಓಪನ್ ಆಫೀಸ್ 4.1.8. ಸೊ ಆಲ್ಮೋಸ್ಟ್ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗೋಯ್ತು. ಇನ್ನೊಂದು 30 ಸೆಕೆಂಡ್ಸ್ ರಿಮೈನಿಂಗ್ ಇದೆ. ಆಲ್ಮೋಸ್ಟ್ ಡನ್. ಸೊ ಫಿನಿಶ್ಡ್, ಇನ್ಸ್ಟಾಲೇಷನ್ ವಿಸಿಟ್ ಕಂಪ್ಲೀಟೆಡ್. ಸೊ ಇವಾಗ ನಾವು ಓಪನ್ ಮಾಡಿ ಚೆಕ್ ಮಾಡೋಣ ಎಕ್ಸೆಲ್ ಯಾವ ಥರ ಇರುತ್ತೆ, ವರ್ಡ್ ಯಾವ ಥರ ಇರುತ್ತೆ, ಪವರ್ ಪಾಯಿಂಟ್ ಯಾವ ಥರ ಇರುತ್ತೆ ಅಂತ. ಸೊ ನೀವು ಬಾಟಮಲ್ಲಿ ಸ್ಟಾರ್ಟಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಓಪನ್ ಅಂತ ಟೈಪ್ ಮಾಡಿ ಆಪ್ಷನ್ಸ್ ಬರುತ್ತೆ ನೋಡಿ. ರೈಟರ್ ಅಂದರೆ ವರ್ಡ್, CALC ಅಂತ ಇರೋದು ಎಕ್ಸೆಲ್ ಓಪನ್ ಮಾಡಿ ನೋಡೋಣ. ಸೊ ಫಸ್ಟ್ ಟೈಮ್ ಬಂದ್ಬಿಟ್ಟು ಒಂದು 30 ಸೆಕೆಂಡ್ಸ್ ಟೈಮ್ ತೊಗೊಳುತ್ತೆ ಸ್ಟಾರ್ಟಪ್ ಆಗೋಕ್ಕೆ. ಸೆಕೆಂಡ್ ಟೈಮಿಂದ ಏನು ಟೈಮ್ ತೊಗೊಳಲ್ಲ. ಸೊ ಇಲ್ಲಿ ನೇಮ್
ಎಂಟರ್ ಮಾಡಿ. ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಫಾರ್ 20 years ಇದೆ ಫ್ರೀ ಲೈಸೆನ್ಸ್. ನೋಡಿ ಎಕ್ಸೆಲ್ ಹೆಂಗಿರುತ್ತೆ ನಿಮಗೆ, ನಾರ್ಮಲ್ ಎಕ್ಸೆಲಲ್ಲಿ ಹೆಂಗಿರುತ್ತೆ ಎಲ್ಲ ಹೆಂಗಿರುತ್ತೆ. ಫ್ರೀ ಲೈಸೆನ್ಸು ನೀವು ಆಫೀಸ್ ಪರ್ಪಸ್ ಆಗಲಿ ಹೋಮ್ ಪರ್ಪಸ್ ಆಗಲಿ ಯೂಸ್ ಮಾಡ್ಕೋಬೋದು. ಫ್ರೀ ಲೈಸೆನ್ಸ್ ಇರುತ್ತೆ ಇದು. ವರ್ಡ್ ನೋಡೋಣ. ಓಪನ್ ಆಫೀಸ್ ರೈಟರ್ ಅಂತ ಇದೆ ನೋಡಿ, ಸೆಲೆಕ್ಟ್ ಮಾಡಿದ್ರೆ ವರ್ಡ್ ಓಪನ್ ಆಗುತ್ತೆ. ಈಗ ಸುಮ್ಮನೆ ಟೈಪ್ ಮಾಡಿ ಟೆಸ್ಟ್ ಮಾಡೋಣ. ರೈಟ್ ಸೈಡಲ್ಲಿ ಆಪ್ಷನ್ ಇದೆ, ಫಾಂಟ್ಸ್ ಎಲ್ಲ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೊಳಕ್ಕೆ, ಫಾಂಟ್ಸ್ ಯಾವುದು ಟೆಕ್ಸ್ಚರ್ ಬೇಕೆಲ್ಲ ಆಪ್ಷನ್ ಇದೆ ನೋಡಿ. ಸೊ ನಿಮ್ಗೆ ಈ ವಿಡಿಯೋ ಏನೇನು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.